ನೀರಿಗಾಗಿ ಗ್ರಾಮಸ್ಥರ ಆಗ್ರಹ. ಗ್ರಾಮಸ್ಥರ ನೀರಿನ ಬವಣೆ ಕಂಡು ಕಾಣದಂತಿರುವ ಪಂಚಾಯಿತಿ ಅಧಿಕಾರಿಗಳು. ಶಿರಾ ತಾಲೂಕಿನ ಗೌಡ್ಗೆರೆ ಗ್ರಾಮ ಪಂಚಾಯಿತಿಯ ಹೊನ್ನೇನಹಳ್ಳಿ ಗ್ರಾಮದಲ್ಲಿ ನೀರಿಗಾಗಿ ನೂರಾರು ರೈತರು ಪ್ರತಿಭಟನೆ. ನೀರಿಗಾಗಿ ಜನರು ಗ್ರಾಮ ಪಂಚಾಯಿತಿ ಮುಂದೆ ಬಾಯಿ ಬಡಿದುಕೊಳ್ಳುತ್ತಿದ್ದಾರೆ. ಸಾಮಾನ್ಯ ಜನರ ಸ್ಥಿತಿ ಗೋಳು ಕೇಳೋರು ಯಾರು? 10 ಬೋರ್ ಕೊರಸ್ಕೊಂಡ್ ಕೊಡ್ತೀವಿ ಅಂತ ಹೇಳಿದ್ರೆ ನಮ್ಗೆ 6 ತಿಂಗಳಿಂದ ನೀರಿಲ್ಲ ಸರ್. ನಮಗೆ ಬೇಕೇ ಬೇಕು ನೀರು. ನಾವಂತೂ ಬಿಡೋದೇ ಇಲ್ಲ, ಗಾಡಿ ಬಿಡಲ್ಲ, ಬೋರಿಂಗ್ ಗಾಡಿ ಮಾತ್ರ ಬಿಡೋದಿಲ್ಲ. ನೀರಿಲ್ಲ. 6 ತಿಂಗಳಿಂದ 2 ದಿನ ಟೈಮ್ ಕೊಡ್ರಿ ಅಂತಾರೆ. ಇಷ್ಟು ದಿನಾನೇ ಬಂದಿಲ್ಲ. ಇನ್ನು 2 ದಿನ ಟೈಮ್ ಕೊಡ್ರಿ, ಯಾವಾಗ ಬರ್ತಾರೋ ಏನೋ ಗೊತ್ತಿಲ್ಲ. 6 ತಿಂಗಳಿಂದ ವೇಟ್ ಮಾಡಿದೀವಿ. ನೆನ್ನೆ ದಿವಸ ಬಂದಿರೋದು ಬೋರಿಂಗ್ ಲಾರಿ. ಯಾವಾಗ ಬರ್ತಾರೋ ಗೊತ್ತಿಲ್ಲ. ಇನ್ನು ಎಷ್ಟು ದಿನ ಅಂತ ವೇಟ್ ಮಾಡ್ಬೇಕು ನಾವು? ಹೊಲ್ಗೊಳಗ ಅಲ್ಲಿ ಇಲ್ಲೂ ನೀರಿಗೆ ಹೋಗ್ಬೇಕು. ಕೂಲಿ ಮಾಡಬೇಕು, ನೀರು ಸ್ಕೂಲ್ ಮಕ್ಕಳಿಗೆ ಅಲ್ಲಿ ಕಮ್ಮಿ ಬರ್ತಾವ. ಅವು ನಿಂತೋದ್ರೆ ನಾವ್ ಏನ್ ಮಾಡ್ಬೇಕು? ಅವು ಸಣ್ಣಗ್ ಬರ್ತಾ ಇದಾವೆ, ಹಿಡಿತಾ ಇದಾರೆ. ನೀರು ಬಿಡಲ್ಲ. ಹೊಲ್ಗೊಳಗು ನೀರಿನ ಹೊನ್ನೇನಹಳ್ಳಿ ಗ್ರಾಮಸ್ಥರಿಂದ ಕುಡಿಯುವ ನೀರಿನ ಸಮಸ್ಯೆಯನ್ನ ಪಂಚಾಯಿತಿ ಪಿಡಿಒ ಅಧಿಕಾರಿಗಳು ನಿರ್ಲಕ್ಷ್ಯ ತೋರಿದ್ದಾರೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ನಮ್ಮೂರಿನಲ್ಲಿ ನೀರಿನ ಮೊದ್ಲೇನಂತ ಇದು ಒತ್ತಡ ಏನಿರಲಿಲ್ಲ, ಚೆನ್ನಾಗಿತ್ತು. JMMದವ್ರು ಬಂದು ಅವರು ಒಂದು ಬೋರ್ ಕೊಡಿಸಿದ್ರು. ಒಂದು 650 ಅಡಿಗೆ ಒಳ್ಳೆ ನೀರಾಯಿತು. ಅವ್ರು ಇನ್ನೂ ಸ್ವಲ್ಪ ಆಳ ಹೊಡಿಸಿದ್ರೆ ಚೆನ್ನಾಗಿರ್ತಿತ್ತು. ಅವರು ಅವಾಗಿನ ಪರಿಸ್ಥಿತಿಗೆ ಸರಿಯೇ ಹೋಯ್ತು. ಈಗ ಏನಾಯ್ತು ಅಂದರೆ ಎಲ್ಲ ಕಡೆನೂ ನಮ್ಮದು ನೀವು ಬರದ ನಾಡು, ನಮ್ಮ ತಾಲೂಕಿಗೆ ನಮ್ಮ ಊರೇನೆ ಬರ ಅಂದ್ಬಿಟ್ರಿ. ಈ 5 ವರ್ಷನೂ ನಮ್ಮೂರಿಗೆ ಕೆರೆಗಳು ಯಾವ ತುಂಬೇ ಇಲ್ಲ, ಮಳೆ ಸರಿಯಾಗಿ ಬಂದಿಲ್ಲ. ಹಂಗಾಗ್ಬಿಟ್ಟು ನೀರಿನ ಭಾಳ ಬವಣೆ ಆಗೋಗಿದೆ. ಈಗ ಅವರೇನೋ MLA ಸಾಹೇಬರು ಬಂದು ನನಗೆ ಹೇಳಿದ್ರು, ಅಲ್ಲಿ 2 ಬೋರ್ ಕೊರ್ಸಿದ್ದಾರೆ, 2ರಲ್ಲಿ ನೀರಿಲ್ಲ. ಅಂದರೆ ನಮಗೆ ನನ್ನ ಅನುಭವಕ್ಕೆ ಜಿಯೋಲಜಿಗಳು ಕರೆಕ್ಟ್ ಪಾಯಿಂಟ್ ಮಾಡ್ತಾ ಇಲ್ಲ. ಕಾರಣಗಳಿದ್ರೆ ಅಲ್ಲೇ ಪಾಯಿಂಟ್ ಮಾಡ್ಬಿಡ್ತಾರೆ. ಪ್ರದೇಶ ಸುತ್ತಬೇಕು, ಜಲ ಏನು ಸಿಗುತ್ತೆ ಅದನ್ನ ಒಂದು ಸ್ವಲ್ಪ ನಮಗೆ ಇಂಟ್ರೆಸ್ಟ್ ಮಾಡಿಕೊಡ್ಬೇಕು. ಆ ಥರದ ಮಾಡಿಕೊಟ್ರೆ ಒಂದು ಅನುಕೂಲ ಆಗುತ್ತೆ. ನಮ್ಗೆ ಈಗ ಮಾಡಿರೋ ಪಾಯಿಂಟ್ಗಳಿಗೂ ಅನುಮಾನ. ಯಾಕಂದರೆ 10 ನಿಮಿಷದಲ್ಲಿ 2 ಪಾಯಿಂಟ್ ಮಾಡಿದ್ದಾವೆ. ಹಂಗಾಗಿ ನಾವು ಬೋರ್ ಕೊರ್ಸೋವರೆಗೂ ನಾವು ಲಾರಿ ಬಿಡಲ್ಲ. ಇಲ್ಲ, ನಾನು ನೋಡೋಕ್ಕೆ ಫಸ್ಟೇ ಬಂದರು 3 ಪಾಯಿಂಟ್ ಮಾಡಿದ್ದಾರೆ, 10 ನಿಮಿಷದಲ್ಲಿ ಮಾಡಿದ್ದಾರೆ. ಅವರು ಫಾಸ್ಟಾಗೆ ಇದು ಮಾಡ್ಕೊಂಡು ಹೋಗಿದ್ದಾರೆ. 10 ನಿಮಿಷದಲ್ಲಿ 3 ಪಾಯಿಂಟ್ ಮಾಡಿದ್ದಾರೆ. ಅದು ಹೆಂಗೆ ಸಾಧ್ಯ? ಈ ಥರ ಇದೆ. ಹಾಗಾಗಿನ ಈಗ ಯಾಕೆಂದ್ರೆ ಈಗ ಅಲ್ಲಿ ಪ್ರತಿಯೊಬ್ಬರಿಗೂ ನೀರು ಮುಖ್ಯ. ಅದಿಲ್ಲದ ಮೇಲೆ ಬೇರೆ ಏನೇ ನಡೆಯಲ್ಲ. ಗಾಳಿ ಆದಮೇಲೆ ನೀರೇನೇ ಎರಡನೇ ಇದು ತಾನೇ ಇರೋದು. ಹಂಗಾಗಿನ ನಾವು ಯಾವುದೇ ಕಾರಣಕ್ಕೂ ಬಿಡಲ್ಲ. ಶಾಸಕರು ಸಹ ಇದಕ್ಕಿಂತ ಹೆಚ್ಚಿನ ಹೊತ್ತು ನಮ್ಮ ಊರನ್ನೇ ತಗೋಬೇಕು. ಅವರು ಗಮನದಲ್ಲಿ ಇಟ್ಕೊಂಡು ಅದನ್ನು ನಮಗೆ ನೀರು ಕೊರೆಸ್ಕೊಟ್ಟೆ ಹೋಗ್ಬೇಕು. ಪಾಯಿಂಟ್ ಎಷ್ಟು ಬರೋ ಅಷ್ಟಿಷ್ಟು ಅಲ್ಲ, ನೀರು ಪಾಯಿಂಟ್ ಮಾಡಿಕೊಟ್ಟೆ ಅವರು ನೀರು ನಮಗೆ ತೋರಿಸ್ಕೊಟ್ಟೆ ಹೋಗ್ಬೇಕು. ಆ ನಿರ್ಧಾರ ಶಾಸಕರು ಗಮನದಲ್ಲಿ ಇಟ್ಕೊಂಡು ತಗೋಬೇಕು ಅಂತ ಹೇಳ್ಬಿಟ್ಟು ಈ ಮೂಲಕ ಒತ್ತಾಯ ಮಾಡ್ತಾ ಇದ್ದೀವಿ. ಸರ್, ನಮ್ಗೆ ಹಾಲಿ 2 ತಿಂಗಳು ಮುಂಚೆ ನಮ್ಮ MLA ಸಾಹೇಬ್ರು ಗಮನಕ್ಕೆ ತರಿಸಿದ್ವಿ. ಅವರು 2 ತಿಂಗಳು ಪ್ರೊಸೆಸ್ ಆದಮೇಲೆ ಮೊನ್ನೆ ಸಹ ಬೋರ್ ಗಾಡಿ ಬಂದಿತ್ತು. ನಮ್ಮಲ್ಲಿ ಏನಾಗಿದೆ ಅಂದರೆ 2 ಬೋರಿಗೆ ಫೇಲ್ ಆಗಿದ್ದಾವೆ. ನಮ್ಗೆ ಊರಾಗ ಈಗ ದನ ಕರುಗಳಿಗಾಗಲಿ ಜನಗಳಿಗೆ ಕುಡಿಯೋಕ್ಕೆ ನೀರಿಲ್ಲ. ಅಪ್ಪುಟ 2 ಬೋರ್ ಬಂದು 2 ಬೋರಲ್ಲಿ ನೀರು ಬರ್ತಿತ್ತು, 2 ಡ್ರೈ ಆಗಿದೆ. ಈಗ ನೀರಿನ ಅವಶ್ಯಕತೆ ಅತಿ ಹೆಚ್ಚಾಗಿದೆ. ಹಂಗಾಗಿ ಇನ್ನೊಂದು ಬೋರ್ವೆಲ್ ಡ್ರಿಲ್ ಮಾಡಿಸ್ಕೊಟ್ಟೆ ಹೋಗಲಿ ಅಂತ ನಮ್ಮ ಊರರೆಲ್ಲ ಗ್ರಾಮಸ್ಥರು ಮನವಿ ಮಾಡ್ತಾ ಇದ್ದೀವಿ ನಮ್ಮ PDO ಸಾಹೇಬರಿಗೆ. ಅವರು ಹೆಚ್ಚಿನದಾಗ ಮಾತಾಡ್ತೀನಿ ಅಂತ ಇದ್ದಾರೆ. ಆದರೂ ಜನಗಳಿಗೆ ಹೇಳೋಕ್ಕಾಗ್ತಾ ಇಲ್ಲ, ಯಾಕೆಂದರೆ ನೀರಿನ ಅಭಾವ ಸಿಕ್ಕಾಪಟ್ಟೆ ಇದೆ. ನಾನು ವೆಂಕಟೇಶ್ ಮೂರ್ತಿ ಅಂತ, ಗೌಡ್ಗೆರೆ ಗ್ರಾಮ ಪಂಚಾಯತಿ PDO. ಈಗ ಹಿಂದೆ ನಿನ್ನೆ ಗ್ರಾಮಸ್ಥರೆಲ್ಲ ಬಂದು ಗ್ರಾಮ ಪಂಚಾಯತಿ ಮುಂಭಾಗದಲ್ಲಿ ಧರಣಿ ಮಾಡಿ ನೀರಿನ ಒಂದು ಬವಣೆ ಈಗಾಗಲೇ ಸುಮಾರು ಒಂದು 5-6 ತಿಂಗಳಿಂದ ಇಲ್ಲಿ ಸಮಸ್ಯೆಗಳಿದೆ. ಇದನ್ನಾಗಲೇ ನಾವು ಮೇಲಧಿಕಾರಿಗಳಿಗೆಲ್ಲ ಗಮನ ತಂದು ಏನು ಪ್ರೋಸೆಸ್ ಮಾಡಬೇಕು ನಿಯಮಾನುಸಾರ ಕ್ರಮವನ್ನು ಕೈಗೊಂಡಿದ್ದೀವಿ. ನಿನ್ನೆ ಧರಣಿ ಸ್ಥಳಕ್ಕೆ ಮಾನ್ಯ ಶಾಸಕರು, ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು, ಮಾನ್ಯ ಕಾರ್ಯಪಾಲಕ ಅಭಿಯಂತರರು ಎಲ್ಲ ಬಂದಿದ್ದರು. ಅವರ ಭರವಸೆ ಮೇರೆಗೆ ಈಗಾಗಲೇ 2 ಪಾಯಿಂಟ್ ಇಲ್ಲಿ ಬೋರ್ಗಳನ್ನು ಡ್ರಿಲ್ ಮಾಡಿದ್ದಾರೆ. 2 ಪಾಯಿಂಟಲ್ಲೂ ಸಿಕ್ಕಿಲ್ಲ. ಆದ್ರೂ ಈಗ ಜನರ ಒಂದು ಕೋರಿಕೆ ಏನಂದರೆ ಇನ್ನೊಂದು ಪಾಯಿಂಟ್ ಮಾಡಿದ್ದಾರೆ, ಅದನ್ನು ಕೊರೆಸ್ಬಿಟ್ಟು ಇದು ನೀರನ್ನ ಇದು ಮಾಡಿದ್ಮೇಲೆ ಬೋರ್ ಲಾರಿನ ಬಿಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಆ ಉದ್ದೇಶಕ್ಕೋಸ್ಕರ ಇಲ್ಲಿ ನಾನು ಅಧಿಕಾರಿಗಳ ಆದೇಶದ ಮೇರೆಗೆ ನಾನು ಕನ್ವಿನ್ಸ್ ಮಾಡೋಕ್ಕೆ ಬಂದಿದ್ದೀನಿ. ಅವರು ಹೇಳ್ತಿರೋದೇನು ಅಂದರೆ ಇನ್ನೊಂದು 2 ದಿನಕ್ಕೆ ಬೆಂಗಳೂರಿಂದ ನಾವು ಜಿಯಾಲಜಿಸ್ಟ್ನ ಕರೆಸಿ ಪಾಯಿಂಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಲ್ಲಿವರೆಗೂ ಬೇರೆ ಗ್ರಾಮಕ್ಕೆ ಹೋಗಿ ಬೋರ್ವೆಲ್ ಕೊಡಲಿ ಅಂತ ಹೇಳ್ತಾ ಇದ್ದಾರೆ.
ಆ ಉದ್ದೇಶಕ್ಕೋಸ್ಕರ ಇಲ್ಲಿ ಕನ್ವಿನ್ಸ್ ಮಾಡೋಕ್ಕೆ ಬಂದಿದ್ದೀನಿ. ಆದರೆ ಗ್ರಾಮಸ್ಥರು ಇಲ್ಲ, ನಮ್ಮ ಬೋರ್ ಕೊರೆದ್ಬಿಟ್ಟು ಇನ್ನೊಂದು ಪಾಯಿಂಟ್ ಕೊರೆದ್ಬಿಟ್ಟು ಆ ಬೋರ್ವೆಲ್ ತೊಗೊಂಡೋಗಿ ಅಂತ ಹೇಳ್ತಾ ಇದ್ದಾರೆ. ಇಷ್ಟು ಕ್ರಮನ ನಾವು ಮೊನ್ನೆಯಿಂದ ತೊಗೊಂಡಿದ್ದೀವಿ. ಪಾಯಿಂಟು ಯಾಕಂದರೆ ಇಲ್ಲಿ ಇನ್ನೊಂದು ಪಾಯಿಂಟ್ ತೋರಿಸಿದ್ದಾರೆ ಸರ್, ಅದರಲ್ಲೂ ಸಿಗಲಿ. ಅದಕ್ಕೆ ಹೆಚ್ಚಿನದಾಗಿ ಬೇರೆ ಮೇಲತ್ತಿಗೆ ಬೆಂಗಳೂರಿಂದ ನಾವು ಇದನ್ನು ಜಿಯಾಲಜಿಸ್ಟ್ನ ಕರೆಸ್ಬಿಟ್ಟು ಪಾಯಿಂಟ್ ಮಾಡಿಸ್ಬಿಟ್ಟು ಮಾಡ್ತೀವಿ ಅಂತ ಹೇಳಿದ್ದಾರೆ. ಇನ್ನು 2 ದಿನ ಟೈಮ್ ಕೊಡ್ರಿ ಅಂತ ನಾನು ಕೇಳ್ತಾ ಇದ್ದೀನಿ. ಗ್ರಾಮಸ್ಥರು ಅದಕ್ಕೆ ಒಪ್ಪಿಗೆ ಕೊಡ್ತಾ ಇಲ್ಲ. ಮೇಲಧಿಕಾರಿಗಳಿಗೆ ಇದು ಗಮನಕ್ಕೆ ತರ್ತೀನಿ ಸರ್ ಈ ವಿಚಾರನ.